ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಕೊಹಿನೂರ್ ಡೈಮಂಡ್ ನ ಇಂಡಿಯಾ ಟು ಇಂಗ್ಲೆಂಡ್ ಯಾವ ರೀತಿಯಲ್ಲಿ ಪ್ರಯಾಣ ಬೆಳೆಸಿದೆ ಅಂತಕ್ಕಂಥ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಇದು ಕಾಕತೀಯ ಸಂಸ್ಥಾನದಲ್ಲಿ ಗೋಲ್ಕೊಂಡ ಮೈನ್ಸ್ ನಲ್ಲಿ 12 ಮತ್ತು 13ನೇ ಶತಮಾನದಲ್ಲಿ ಈ ಒಂದು ವಜ್ರ ಬೆಳಕಿಗೆ ಬರುತ್ತೆ. ಇದಾದ ನಂತರ ಇದು ಕಾಕತೀಯ ವಂಶದ ಒಂದು ಅಧೀನದಲ್ಲಿದ್ದು ನಂತರ ದೆಹಲಿ ಸುಲ್ತಾನರ ಒಂದು ಕೈಗೆ ಸೇರುತ್ತೆ. ಸೊ ದೆಹಲಿ ಸುಲ್ತಾನರು 1526ರಲ್ಲಿ ಯಾವಾಗ ಅವರು ಅವನತಿ ಆಗ್ತಾರೆ, ಅದಾದ ನಂತರ ಇದು ಮೊಘಲರ ಕೈಗೆ ಸೇರುತ್ತೆ. ಔರಂಗಜೇಬನ ಮರಣದ ನಂತರ ಈ ಒಂದು ಮೊಘಲ್ ಸಂಸ್ಥಾನ ಅವನತಿಯತ್ತ ಹೋಗುತ್ತೆ. ಆ ಸಂದರ್ಭದಲ್ಲಿ ಪರ್ಷಿಯಾದ ದೊರೆ ನಾದಿರ್ ಶಾ ದೆಹಲಿಗೆ ದಾಳಿ ಮಾಡಿ ಈ ಒಂದು ವಜ್ರವನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಇದಾದ ನಂತರ ಅವನೇ ಇದಕ್ಕೆ ಮೌಂಟೇನ್ ಆಫ್ ಲೈಟ್ ಅಂತ ಹೆಸರಿಡ್ತಾನೆ. ನಾದಿರ್ ಶಾನೇ ಈ ಒಂದು ಡೈಮಂಡ್ ಗೆ ಮೌಂಟೇನ್ ಆಫ್ ಲೈಟ್ ಅಂತ ಕರೀತಾನೆ. ಇದಾದ ನಂತರ ನಾದಿರ್ ಶಾ ಮೇಲೆ ಅಂದ್ರೆ ಪರ್ಷಿಯಾದ ಮೇಲೆ ಅಹಮದ್ ಶಾ ಅಬ್ದಾಳಿ ದಾಳಿ ಮಾಡಿ ಆ ಒಂದು ವಜ್ರವನ್ನ ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿ ಶೂಜಾ ಶಾ ಅಂದ್ರೆ ಅಬ್ದಾಲಿಯ ಮರಣದ ನಂತರ ಶೂಜಾ ಶಾ ಏನಾಗ್ತಾನೆ, ಆತ ಒಂದು ವಿಫಲತೆ ಹೊಂದಿದ ನಂತರ, ರಾಜ್ಯಭಾರದಲ್ಲಿ ವಿಫಲತೆ ಆದ ನಂತರ ಆ ಒಂದು ವಜ್ರವನ್ನ ರಣಜಿತ್ ಸಿಂಗ್ಗೆ, ಸಿಖ್ಖರ ದೊರೆಯಾಗಿರ್ತಕ್ಕಂಥ ರಣಜಿತ್ ಸಿಂಗ್ಗೆ ನೀಡ್ತಾನೆ. ಈ ರಣಜಿತ್ ಸಿಂಗ್ ಪ್ರಬಲವಾಗಿದ್ದು ಅವನ ಮಗನಾಗಿರ್ತಕ್ಕಂಥ ದುಲೀಪ್ ಸಿಂಗ್ ಆ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಒಪ್ಪಂದದ ಅಂಗವಾಗಿ ಈ ದುಲೀಪ್ ಸಿಂಗ್ ಎಂಬತಕ್ಕಂಥವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಒಂದು ಕೊಹಿನೂರು ವಜ್ರವನ್ನ ಬ್ರಿಟಿಷರಿಗೆ ಕಾಣಿಕೆಯನ್ನಾಗಿ ಗಿಫ್ಟ್ ಆಗಿ ಕೊಡ್ತಾನೆ. ಈಗ ಅದು ಲಂಡನ್ ಟವರ್, ಇಂಗ್ಲೆಂಡಿನ ಲಂಡನ್ ಟವರ್ ನಲ್ಲಿ ಈ ಒಂದು ಕೊಹಿನೂರ್ ಡೈಮಂಡ್ ಅನ್ನ ಇಡಲಾಗಿದೆ. ಕೊಹಿನೂರ್ ವಜ್ರವನ್ನ ಭಾರತಕ್ಕೆ ಮರಳಿ ತರಿಸಬೇಕೆಂಬತಕ್ಕಂಥದ್ದು ಬಹುಸಂಖ್ಯಾತ ಭಾರತೀಯರ ಒಂದು ಒಲವಾಗಿದ್ದು, ಮುಂದಿನ ದಿನಗಳಲ್ಲಿ ಈ ಒಂದು ಕೊಹಿನೂರ್ ವಜ್ರವು ಭಾರತಕ್ಕೆ ಬರಲಿ ಎಂಬತಕ್ಕಂಥದ್ದನ್ನ ಆಶಿಸ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ.